ಈಶ್ವರ್ ಖಂಡ್ರೆ ಅವರ ವಿರುದ್ಧ ಅವರದೇ ಪಕ್ಷದ ಶಾಸಕ ಬಿ.ಆರ್. ಪಾಟೀಲ್ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಬಿ.ಆರ್. ಪಾಟೀಲ್ ಆಯ್ತು, ಅದರ ಬೆನ್ನಲ್ಲೇ ಮತ್ತೊಬ್ಬ ಸ್ಥಳೀಯ ಶಾಸಕರೊಬ್ಬರು ಈಶ್ವರ್ ಖಂಡ್ರೆ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾರೆ. ಯಾರಾಗಬಹುದು ಬೀದರ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ಪ್ರಶ್ನೆ ಇದೆ. ಈಶ್ವರ್ ಖಂಡ್ರೆ ತಮ್ಮ ಪುತ್ರನಿಗೆ ಕೊಡಿಸೋದಕ್ಕೆ ಲಾಬಿಯನ್ನು ನಡೆಸ್ತಿದ್ದಾರೆ. ಸೊ ಆದರೆ ದಿಗ್ಗಜ ನಾಯಕರು ಹಿಂದೇಟನ್ನು ಹಾಕ್ತಿದ್ದಾರೆ ಬೀದರ್ ಕ್ಷೇತ್ರದಿಂದ ಅಖಾಡಕ್ಕಿಳಿಯೋದಕ್ಕೆ. ಸೊ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಈಶ್ವರ್ ಖಂಡ್ರೆ ಇಬ್ಬರು ಕೂಡ ಹಿಂದೇಟನ್ನು ಹಾಕಿದ್ದಾರೆ. ರಾಜಶೇಖರ್ ಪಾಟೀಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮ ಆಪ್ತರು. ಹೈಕಮಾಂಡ್ ಮಟ್ಟದಲ್ಲಿ ರಾಜಶೇಖರ್ ಪಾಟೀಲ್ ಹೆಸರು ಈಗ ಚರ್ಚೆಯಲ್ಲಿದೆ. ಪುತ್ರ ಸಾಗರ್ಗೆ ಟಿಕೆಟ್ ಕೊಡಿ ಅಂತ ಈಶ್ವರ್ ಖಂಡ್ರೆ ಮನವಿ ಮಾಡ್ಕೊಳ್ತಿದ್ದಾರಲ್ಲ, ಈ ವಿಚಾರವಾಗಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಬಿಸಿಲ್ನಾಡು ಬೀದರಲ್ಲಿ ಲೋಕಸಭೆ ಚುನಾವಣೆ ಕಾವು ಇರಲತ್ತ ಅಂತ ಹೇಳ್ಬೋದು. ಶತಾಯ ಗತಾಯ ಈ ಬಾರಿ ಈಗಾಗಲೇ BJP ಹೆಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕ್ಲಕ್ಕೆ ಕಾಂಗ್ರೆಸ್ ಸಾಕಷ್ಟೊಂದು ರಣತಂತ್ರ ರೂಪಿಸ್ತಾ ಇದ್ದಾರೆ. AICC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅತ್ತ ಕಾಂಗ್ರೆಸ್ ಚಿತ್ತ ಅಂತ ಹೇಳಿ ಸಾಕಷ್ಟೊಂದು ಚರ್ಚೆ ನಡೆದ. ಹಾಗಾದ್ರೆ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಟೋಟಲ್ ಶತಾಯ ಗತಾಯ BJP ಓಟಕ್ಕೆ ಬ್ರೇಕ್ ಹಾಕ್ಲಕ್ಕೆ ಇವತ್ತು ಕಾಂಗ್ರೆಸ್ ಸಾಕಷ್ಟೊಂದು ರಣತಂತ್ರ ರೂಪಿಸ್ಲತ್ತ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಚಿತ್ತ ನಿಮ್ಮತ್ತ ಅಂತೇಳಿ ಇವತ್ತು ಸಾಕಷ್ಟೊಂದು ಸುದ್ದಿ ಹರಿದಾಡ್ತಾ ಇದೆ. ಸರ್, ಏನು ಹೇಳ್ತೀವಿ? ಇಲ್ಲ ನೋಡಿ, ಈಗಾಗಲೇ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಯಾರಿಗೆ ಅವ್ರು ಘೋಷಣೆ ಮಾಡ್ತಾರೆ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ನಾವು ತೊಡಗಿದ್ದೀವಿ. ಅವರು ಇವರು ಅನ್ನೋದು ಇಲ್ಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಆ ಶಿಸ್ತಿನ ಪಕ್ಷದಲ್ಲಿ ನಾವೆಲ್ಲರೂ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ನಾವು ಬದ್ಧರಾಗಿದ್ದೀವಿ. ಸರ್, ನಿಮ್ಮ ಹೆಸರು ಅಂದರೆ ಈಗಾಗಲೇ ಈಗ ಸಾಕಷ್ಟೊಂದು ಅಂದರೆ ನಿಮ್ಮ ಕುಟುಂಬ ಜಿಲ್ಲೆಯಲ್ಲಿ ತಮ್ಮದೇ ಅಂತ ಹೆಸರು ಇದೆ. ಈಗಾಗಲೇ ಇಬ್ಬರು ವಿಧಾನ ಪರಿಷತ್ ತಮ್ಮ ಸಹೋದರರಿದ್ದಾರೆ. ನಿಮ್ಮತ್ತ ಚಿತ್ತ ಗೊತ್ತು ನಡೀತಾ ಇದೆ. ನಿಮ್ಮ ಹೆಸರು ಚರ್ಚೆದಲ್ಲಿ ಬರ್ತದೆ? ಇಲ್ಲ, ಇದೆ. ನಮ್ಮ ಹೆಸರು ಇಲ್ಲೇ ಅಂತಿಲ್ಲ. ಇವತ್ತೆಲ್ಲ ಅವರೆಲ್ಲ ಇಂಟೆಲಿಜೆನ್ಸು ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕು, ರಾಜಶೇಖರ್ ಪಾಟೀಲ್ರು ಆಗಬೇಕು ಅಂತ ಇವತ್ತೆಲ್ಲರೂ ಕೂಡ ರಿಪೋರ್ಟ್ ಕೂಡ ಆಗಿದೆ. ಆದರೆ ನಾನು ಮೊದಲು ಹಿಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ, ಸುಮಾರು 4-5 ತಿಂಗಳು ಹಿಡ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಲಿ, ಮುಖ್ಯಮಂತ್ರಿಗಳಾಗಲಿ, ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡ ನನಗೆ ಹೇಳಿದರು. ಆ ಸಮಯದಲ್ಲಿ ಕೂಡ ನಾನು ಹೇಳಿದ್ದೀನಿ, ನಮ್ಮ ಜಿಲ್ಲಾ ಎಲ್ಲ ಲೀಡರ್ಸ್, ಇವತ್ತು ಈಶ್ವರ್ ಖಂಡ್ರೆ ಇರ್ಬೋದು, ರಹೀಮ್ ಖಾನ್ ಇರ್ಬೋದು, ವಿಜಯ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಅವರು ಇರ್ಬೋದು, ನಾವೆಲ್ಲರ ಜೊತೆಯಲ್ಲಿ ಕೂಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಅದು ಆದಮ್ಯಾಗೂ ಅದು ಯಾವುದೋ ಮುಂದುವರೆದಿಲ್ಲ. ಈಗ ಇತ್ತಿತ್ತಲಲ್ಲಿ ನಮ್ಮ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಆದಂಥ ಸಾಗರ್ ಖಂಡ್ರೆ ಅವರು ಕೂಡ ನಿಲ್ಲಬೇಕು ಅಂತ ಆಶೆ ವ್ಯಕ್ತಪಡಿಸ್ತಾರೆ. ತಪ್ಪೇನಿಲ್ಲ. ಸಾಗರ್ ಖಂಡ್ರೆ ಅವ್ರು ನಿಂತರೂ ಕೂಡ ಏನು ತೊಂದರೆ ಇಲ್ಲ, ನಾನು ನಿಂತರೂ ಕೂಡ ತೊಂದರೆ ಇಲ್ಲ. ಯಾರಾದರೂ ಒಬ್ಬ ಅಭ್ಯರ್ಥಿಯಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಸೋಲಿಸಬೇಕಾಗಿದೆ. ನಿಮ್ಮಂಥವ್ರು ಕಣಕ್ಕೆ ಬಂದರೆ ಖೂಬನ್ನು ಸೋಲಿಸ್ಬೋದಲ್ಲ ಸರ್? BJPಯನ್ನು ನೀವು ಇದು ಮಾಡ್ಬೋದು? ಇಲ್ಲ, ಈಗ ಹಾಗೇನಿಲ್ಲ. ನಾನೇ ಬರಬೇಕು ಅಂತೇನಿಲ್ಲ, ಜನರ ತೀರ್ಮಾನ ಇದೆ. ಇವತ್ತು ಯಾರು ಬರಬೇಕು, ಏನು ಮಾಡಬೇಕು, ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ. ನಾವೆಲ್ಲರ ಜೊತೆಗೂಡಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ನಾವು ಪ್ರಾಮಾಣಿಕತೆಯಿಂದ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡಬೇಕಾಗಿದೆ. ನೋಡಿ ಯಾರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ಗೆಲ್ಸ್ಕೊಂಡು ಬರ್ತಕ್ಕಂಥ ಕೆಲಸ. ನಾವು ಪಕ್ಷ ಏನಾದರೂ ಹೈಕಮಾಂಡ್ ಸೂಚನೆ ಬಂತು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆ ಬಂದರೂ ಕಣಕ್ಕಿಳಿಲ್ಲ, ಕಡಿಯಿದ್ರಿ ಸರ್? ಮಾಡಲೇಬೇಕಲ್ಲ. ಮತ್ತು ಪಕ್ಷದ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗಿದೆ ಅಂದ್ರೆ, ಪಕ್ಷ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಪಲೇಬೇಕು. ನಾನಿರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ರಹೀಮ್ ಖಾನ್ ಇರ್ಬೋದು, ಯಾರೇ ವರಿಷ್ಠ ಇರ್ಬೋದು, ನಮ್ಮ ವರಿಷ್ಠ ತೀರ್ಮಾನ ಅಂತಿಮ ತೀರ್ಮಾನ. ಸೊ ಇದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಮಾತು. ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ. ಪಕ್ಷ ಆದೇಶ ಬಂತಂದ್ರೆ ಈ ಬಾರಿ ಏನು ಈಗಾಗಲೇ ಹೆಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದ್ದಂಥ BJPಗೆ ನಾವು ಬಿಗ್ ಶಾಕ್ ಕೊಡೋದಂತೂ ಗ್ಯಾರಂಟಿ. ಜಿಲ್ಲೆಯಲ್ಲಿ ಇಬ್ಬರಿಬ್ಬರು ಸಚಿವರಿದ್ದಾರೆ. ಹೀಗಾಗಿ ನಮ್ಮದೇ ಆದಂಥ ಒಂದು ನೆಟ್ವರ್ಕ್ ಇದೆ. ಈ ಬಾರಿ BJPಗೆ ಸೋಲಿಸ್ತೀವಿ ಅಂತೇಳಿ ರಾಜಶೇಖರ್ ಪಾಟೀಲ್ ಅವರು ತಾವು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಖರ್ಗೆ, ರಿಪಬ್ಲಿಕ್ ಕನ್ನಡ, ಬೀದರ್.